ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮ್ಮ ಚಿತ್ರತಂಡದ ಕರೆಗೆ ಹೋಗೊಟ್ಟು ತಮ್ಮ ಬಿಡುವಿಲ್ಲದ ಕೆಲಸ ಕಾರ್ಯಗಳ ನಡುವೆಯೂ ಕೂಡ ವೃತ್ತಿಪರರಾಗಿ ಬಾದಾಮಿಗೆ ಬಂದಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಹೂರ್ತ ಮಾಡಿ ಯಾವತ್ತಿಂದ ಇವತ್ತು ತನಕ ನಿರಂತರವಾಗಿ ಸಿನಿಮಾ ಚಿತ್ರೀಕರಣ ಮಾಡ್ತಾ ಇದ್ದೀವಿ. ಇನ್ನು 2 ದಿವಸ ಆದಮೇಲೆ ನಾವು ಇಲ್ಲಿಂದ ಹೊಸಪೇಟೆಗೆ ಹೋಗ್ತೀವಿ. ಅಲ್ಲೊಂದು 2 ದಿವಸ ಶೂಟಿಂಗ್ ಇದೆ, ಮುಗಿಸ್ಕೊಂಡು ಬೆಂಗಳೂರು ಬರ್ತೀವಿ. ಬಾದಾಮಿಯಿಂದ ಶುರುವಾಗಿ ಹಳೆ ಮೈಸೂರು ಭಾಗಕ್ಕೆ ಹೋಗುತ್ತೆ, ಪುನಃ ಇಲ್ಲಿಗೆ ಬರುತ್ತೆ. ಒಟ್ಟಾರೆ ಪೂರ್ತಿ ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಚಿತ್ರ, ಅಪ್ಪಟ ಕನ್ನಡ ಚಿತ್ರ, ಕನ್ನಡ ಮಣ್ಣಿನ ಸೊಗಡನ್ನು, ಕನ್ನಡತನವನ್ನು ಮತ್ತು ನಮ್ಮ ಇವತ್ತಿನ ಯುವಕರಿಗೆ ನಮ್ಮ ಇತಿಹಾಸವನ್ನು ನೆನಪಿಸ್ತಕ್ಕಂಥ ಒಂದು ಚಿತ್ರ. ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಅವರ ನೆನಪು ಈಗಾಗಲೇ ಸುಮಾರು 1,500 ವರ್ಷಗಳ ಹಿಂದಿನ ವಿಚಾರವನ್ನು ನಮ್ಮ ಯುವಕರಿಗೆ ಒಂದು ಸ್ಫೂರ್ತಿಯ ವಿಷಯವಾಗಿ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಚಿತ್ರಕಥೆಯಲ್ಲಿ ಭಾಳಷ್ಟು ಅಂಶಗಳನ್ನು, ಐತಿಹಾಸಿಕ ಅಂಶಗಳನ್ನು ಇವತ್ತಿನ ಯುವಕರಿಗೆ ಹೇಳುವ ಮುಖಾಂತರ, ಜೊತೆಗೆ ಇವತ್ತಿನ ಪರಿಸ್ಥಿತಿಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಒತ್ತು ಕೊಟ್ಟು ಚಿತ್ರವನ್ನು ಮಾಡ್ತಾಯಿದ್ದೀವಿ. ನಮ್ಮ ಹಿರಿಯ ನಿರ್ದೇಶಕರು ನಾಗಣ್ಣವರ ಸಾರಥ್ಯದಲ್ಲಿ ನಮ್ಮ ಚಂದ್ರು ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಇದಕ್ಕೆ ಭಾಳ ಹಿರಿಯರನ್ನ, ಅವರ ಅನುಭವವನ್ನು ಚಿತ್ರಕಥೆ, ಸಾಹಿತ್ಯ, ಸಂಭಾಷಣೆಗೆಲ್ಲ ಉಪಯೋಗಿಸ್ಕೊಂಡಿದ್ದೀವಿ. ಅದರಲ್ಲೂ ನಮ್ಮ ರಮೇಶ್ ಅವರೊಂದು ಟೀಮು ಭಾಳ ಒಂದು 6 ತಿಂಗಳಿಂದ ನಾವು ಈ ಒಂದು ಕಥೆನ ಮಾಡೋದ್ರಲ್ಲಿ ಭಾಳ ಶ್ರಮವಹಿಸಿ ಒಂದು ಜನಗಳಿಗೆ ಒಂದು ಉತ್ತಮವಾದ ಚಿತ್ರ ಕೊಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಜೊತೆಗೆ ನಿಮಗೆ ಗೊತ್ತಿದೆ, ಲಯಾ ಮೇಡಮ್ ಅವರು ಈ ಹೀರೋನ ತಾಯಿಯ ಪಾತ್ರವನ್ನು ಮಾಡ್ತಾಯಿದ್ದಾರೆ. ಹೀರೋಯಿನ್ ಆಗಿ ಮಡಿಕಾ ವಿಶ್ವಕರ್ಮ ಮಾಡ್ತಾಯಿದ್ದಾರೆ. ನನ್ನ ಮಗ ಮೊದಲನೇ ಸಾರಿ ಈ ಒಂದು ಚಿತ್ರಕ್ಕೆ ನಾಯಕ ನಟನಾಗಿ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡು ಇವತ್ತು ಪದಾರ್ಪಣೆ ಮಾಡಿದ್ದಾನೆ. ಇವನಿಗೆ ಮತ್ತು ಈ ಒಂದು ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಇರಲಿ ಅಂತೇಳಿ ಹೇಳ್ತಾ, ಭಾಳಷ್ಟು ಜನ ಇದು ಒಂದು ಅಪ್ಪಟ ಕನ್ನಡ ಚಿತ್ರ, ಇದು ಒಂದೇ ಕನ್ನಡ ಭಾಷೆಯಲ್ಲಿ ಮಾತ್ರ ನಾವು ನಿರ್ಮಾಣ ಮಾಡ್ತೀವಿ. ಇದಕ್ಕೆ ಸಂಗೀತವನ್ನು ನಮ್ಮ ಹರಿಕೃಷ್ಣ ಅವರು ಕೊಟ್ಟಿದ್ದಾರೆ, ಈಗಾಗಲೇ ಅಭಿನಯಿಸ್ತಾ ಇದ್ದಾರೆ. ಅವರೆಲ್ಲ ಕಲಾವಿದರು ನಿಮ್ಮದೇ ತರ್ತಿದ್ದು, ಬನ್ನಿ. ಇದಕ್ಕೆ ಒಂದು ಮಹದಾಯಿ ಹೋರಾಟ ನಿಮಗೆಲ್ಲ ಗೊತ್ತು, ಭಾಳ ಚಿತ್ರರಂಗದವರು ಭಾಳ ವರ್ಷಗಳಿಂದ ಅದಕ್ಕೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಉತ್ತರ ಕರ್ನಾಟಕದ ನೀರಾವರಿಗೆ ತೊಡಕಾಗಿರ್ತಕ್ಕಂಥ ಮಹದಾಯಿ ಹೋರಾಟಕ್ಕೆ ಆ ಒಂದು ವಿಚಾರವನ್ನು ಕೂಡ ನಮ್ಮ ಸಿನಿಮಾದಲ್ಲಿ ತರ್ತಾ ಇದ್ದೀವಿ. ಒಟ್ಟಾರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತೇಳಿ ನನ್ನ ರಾಜಕೀಯದ ಅನುಭವದ ಮೇಲೆ ನಾನು ಈ ಒಂದು ಹೆಚ್ಚು ಕತೆಗೆ ಒತ್ತು ಕೊಟ್ಟು ಕಥೆಯನ್ನು ಮಾಡಿದ್ದೀನಿ. ಅಂದರೆ ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಇವತ್ತು ಬೆಂಗಳೂರಂಥ ಮಹಾನಗರಕ್ಕೆ ಉತ್ತರ ಕರ್ನಾಟಕದ ಮಂದಿ ಭಾಳಷ್ಟು ಜನ ಗುಳೆ ಬರ್ತಾರೆ. ಯಾಕೆ ಈ ಒಂದು ನಮ್ಮ ಜನ ಇಲ್ಲಿ ಗುಳೆ ಬರ್ತಾರೆ, ಯಾಕೆ ಪಟ್ಟಣಕ್ಕೆ ಇವತ್ತು ವಲಸೆ ಜನರು ಇಲ್ಲಿ ಆಶ್ರಯ ಕೇಳ್ಕೊಂಡು ಬರ್ತಾ ಇದ್ದಂಥ ನಾವು ಇತಿಹಾಸವನ್ನು ಓದ್ಕೊಂಡಿದ್ದೀವಿ. ಇವತ್ತು ಇಲ್ಲಿಂದ ಜನ ವಲಸೆ ಹೋಗ್ತಾ ಇದ್ದಾರೆ. ಹಾಗಾಗಿ ಒಂದು ಸಮಗ್ರ ನೀರಾವರಿ ಆಗಬೇಕು ಅಂತೇಳಿ ನಾಯಕನ್ನ ಇಟ್ಕೊಂಡು ಅದೊಂದು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆ ಕರ್ನಾಟಕದ ಸಮಗ್ರ ಚಿತ್ರಣವನ್ನು ಇವತ್ತು ಪಟ್ಟಣಗಳು ಬೆಳೆಸ್ತಾ ನಾವು ಗ್ರಾಮೀಣದಲ್ಲಿ ಇವತ್ತು ಗ್ರಾಮೀಣ ಜನಜೀವನದ ಬದುಕು ದುಸ್ತರವಾಗ್ತಾ ಇದೆ. ಎಲ್ಲೋ ನಮ್ಮ ಹಿರಿಯರನ್ನ ಬಿಟ್ಬಿಟ್ಟು ಯುವಕರು ಇವತ್ತು ಪಟ್ಟಣದ ಕಡೆ ಓಡ್ತಾ ಇದ್ದಾರೆ. ಇದೆಲ್ಲ ಇಟ್ಕೊಂಡು ಒಂದು ಚಿತ್ರದ ಮುಖಾಂತರ ಹೇಳ್ತಕ್ಕಂಥ ಪ್ರಯತ್ನ.
ಎರಡು ಮುಕ್ಕಾಲು ಗಂಟೆನಲ್ಲಿ ಎಲ್ಲ ವಿಷಯಗಳನ್ನ ಹೇಳಬೇಕು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ಕರ್ನಾಟಕ ಬಲಂ ಅಜೇಯಂ ಅನ್ನೋದು ಚಾಲುಕ್ಯರ ಪುಲಕೇಶಿ ಸೈನ್ಯದ ಹೆಸರು. ಆ ಸೈನ್ಯಕ್ಕೆ ಸೋಲೇ ಇರಲಿಲ್ಲ ಯಾವಾಗಲೂ ಕೂಡ. ಹಾಗಾಗಿ ಅದರ ಜೊತೆಗೆ ಈ ಕನ್ನಡಿಗರ ಒಂದು ಸಾಹಸ ಇವತ್ತೇನಾಗ್ತಾ ಇದೆ, ನಮಗೆ ಮೊದಲು ಬೇರೆ ಬೇರೆ ರಾಜ್ಯಗಳಲ್ಲಿ ನೀವು ತೆಲುಗಲ್ಲಿ ಸಿನಿಮಾಗಳು ನೋಡ್ತಾ ಇರ್ತೀವಿ, ಭಾಳ ಐತಿಹಾಸಿಕ ಸಿನಿಮಾಗಳನ್ನು ಮಾಡ್ತಾರೆ, ಅವಕ್ಕೆಲ್ಲ ಕಾಲ್ಪನಿಕ ಕಥೆಗಳವು. ಆದರೆ ಕರ್ನಾಟಕದಲ್ಲಿ ನಡೆದಂಥ ನಿಜವಾದಂಥ ಇತಿಹಾಸ ಇರ್ತಕ್ಕಂಥ ಭಾಳಷ್ಟು ರಾಜಮನೆತನಗಳು ಕರ್ನಾಟಕದಲ್ಲಿ ಹುಟ್ಟು ಇವತ್ತು ಅವತ್ತಿನ ಕಾಲದಲ್ಲಿ ಇಡೀ ದೇಶವನ್ನು ಆಳ್ತವೆ. ಆದರೆ ಆ ಒಂದು ವಿಚಾರದಲ್ಲಿ ಭಾಳಷ್ಟು ಸಿನಿಮಾಗಳು ಕನ್ನಡಿಗರಿಗೆ ಕೊಡಬೇಕಾಗಿತ್ತು. ಆ ಒಂದು ನೋವು ನನಗೆ ಯಾವತ್ತೂ ಕಾಡ್ತಾ ಇತ್ತು. ಹಾಗಾಗಿ ಇಲ್ಲಿ ಕಡಿಮೆ ಇದೆ. ನಮ್ಮಲ್ಲಿ ಏನು ನನ್ನ ಪ್ರಕಾರ 99% ಆ ಕಡೆ ಏನಿಲ್ಲ. ಈ ಕಡೆ ಇನ್ನೂ ನಾನು ಬೆಳಗಿನ ಜಾವ ನೋಡ್ತಾನೆ ಇದ್ದೀನಿ. ನಮಗೂ ಕೂಡ ಒಂಥರ ಇದನ್ನ ಪಾತ್ರ ಮಾಡಿದ್ದೀನಿ. ನೀವು ಮಹದಾಯಿ ಹೋರಾಟ ನೀವೆಲ್ಲ ಗೊತ್ತು, ಕಳೆದ 15-20 ವರ್ಷಗಳಿಂದ ನಿರಂತರವಾಗಿ ಆ ಭಾಗದ ಜನ ನರಗುಂದ ನವಲಗುಂದ ಇದು ಸೇರಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ನೀರು ಬೇಕು ಅಂತೇಳಿ. ಅದಕ್ಕೆ ಇನ್ನೂ ಅವ್ರಿಗೆ ಯಶಸ್ಸು ಸಿಗಲಿಲ್ಲ. ಹಾಗಾಗಿ ಅದರ ಏನಾದ ಸಮಸ್ಯೆ ಏನೋದ್ರ ಬಗ್ಗೆ ನಾನೊಬ್ಬ ಒಂದು ಪಾತ್ರಧಾರಿಯಾಗಿ ಆ ಪಾತ್ರವನ್ನು ಫ್ಲ್ಯಾಶ್ ಬ್ಯಾಕಲ್ಲಿ ನನ್ನ ಪಾತ್ರ ಬಂದೋಗುತ್ತೆ. ಮಿಕ್ಕದ್ದು ಇವತ್ತಿನ ಪರಿಸ್ಥಿತಿಗೆ ಒಬ್ಬ ನಾಯಕ ನಟನಾಗಿ ನನ್ನ ಮಗ ಆಕ್ಟ್ ಮಾಡ್ತಾ ಇದ್ದಾರೆ. ಈಗ ಕಲಾವಿದರಿಗೆ ಅಭಿನಯ ಪಕ್ವತೆ ಅನುಭವದ ಮೇಲೆ ಬರ್ತದೆ. ಬಟ್ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಎಲ್ಲದರಲ್ಲೂ ಅವನು ಪೂರ್ವ ಸಿದ್ಧತೆ ಮಾಡಿಕೊಂಡೇ ಬಂದಿರೋದ್ರಿಂದ ನನಗೆ ಕಾನ್ಫಿಡೆನ್ಸ್ ಇದೆ ಅವನ ಬಗ್ಗೆ ಚೆನ್ನಾಗಿ ಮಾಡ್ತಾನೆ ಅಂತೇಳಿ. ಬಟ್ ನೀವು ಹೇಳಬೇಕು, ನೀವು ನೋಡಿದ್ದೀರಾ, ನೀವು ಆಗಲೇ ಈಗ ಸಾಂಗಲ್ಲಿ ನೋಡಿದ್ರಿ, ನೀವು ಹೇಳಬೇಕು. ಬಟ್ ನಾನು ಮೊದಲೇ ಹೇಳಿದೆ, ಭಾಳಷ್ಟು ಜನ ಸಾವಿರಾರು ಜನ ಕಲಾವಿದರಾಗಬೇಕು ಅಂತ ಲಕ್ಷಾಂತರ ಜನ ಪ್ರಯತ್ನ ಪಡ್ತಾರೆ. ಕೆಲವರು ಮಾತ್ರ ಬೆಳ್ಳಿ ಪರದೆ ಸ್ವೀಕಾರ ಮಾಡ್ತದೆ. ನಾನು ಮೊದಲೇ ಹೇಳ್ದಂಗೆ ಅದೃಷ್ಟನೂ ಬೇಕು, ಪ್ರತಿಭೆನೂ ಇರಬೇಕು, ಅವಕಾಶನೂ ಬೇಕು. ಸುಬ್ರಹ್ಮಣ್ಯರು ಇದ್ದರು ಅವತ್ತು ಸೀನಿಯರು. ನಾವೆಲ್ಲ 25 ವರ್ಷದ ಹಿಂದೆ ಚಿತ್ರನೇ ಬೇರೆ ಥರ ಇತ್ತು. ಇವತ್ತು ಭಾಳಷ್ಟು ಬದಲಾವಣೆ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಗೊತ್ತಿಲ್ಲ, ನನಗೆ ಎಷ್ಟೋ ಚಿತ್ರಮಂದಿರಗಳೆಲ್ಲ ಮುಚ್ಚೋಗಿವೆ ಈ ಕಡೆ. ಇಲ್ಲೆಲ್ಲ ಚಿತ್ರಮಂದಿರಗಳ ಸಂಖ್ಯೆನೇ ಕಡಿಮೆ ಆಗಿದೆ ಅಂತ ಎಲ್ಲ ಕಡೆ ಹೇಳ್ತಾರೆ. ಗೊತ್ತಿಲ್ಲ, ಬದಲಾದಂಥ ಪರಿಸರದಲ್ಲಿ ನಾವು ಹೊಂದ್ಕೋಬೇಕು. ಆ ನಿಟ್ಟಿನಲ್ಲಿ ನೋಡೋಣ ಏನಾಗುತ್ತೆ ಅಂತೇಳಿ. ಬಟ್ ನನಗನ್ಸುತ್ತೆ ಚಿತ್ರರಂಗ ಉಳ್ಕೋಬೇಕಾದ್ರೆ ಎಲ್ಲ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹನೂ ಬೇಕು. ಬಟ್ ಆಡಿಯನ್ಸು ಕೂಡ ಅವರ ಅಭಿರುಚಿ ಏನಾರ ಬದಲಾವಣೆ ಆಗಿರ್ಬೋದು. ನನಗಿದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತಾ ಇದೆ. ನನಗೇನು ಇನ್ನೂ ಇದ್ರ ಬಗ್ಗೆ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ. ಬಟ್ ನಾವು ಒಂದು ಅದ್ಭುತವಾಗಿ ಒಂದು ಅದ್ಧೂರಿಯಾಗಿ ಭಾಳ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆ ಒಂದು ಇಚ್ಛಾಶಕ್ತಿಯಿಂದ ಮಾಡ್ತಾ ಇದ್ದೀವಿ. ನೋಡೋಣ ಹೆಂಗೆ ಸ್ವೀಕಾರ ಮಾಡ್ತಾರೆ ಅಂತ. ಇಲ್ಲ, ಆ ಥರ ಏನು ಪ್ಲ್ಯಾನ್ ಇರಲಿಲ್ಲ. ನಾನು ಚಿತ್ರರಂಗಕ್ಕೆ ಬರಬೇಕು ಅಂತ ಒಂದು 15-20 ವರ್ಷ ನಾನು ಸೈಕಲ್ ಹೊಡೆದಿದ್ದೆ. ನಾನು ಸಕ್ಸಸ್ ಆಗೋಕ್ಕೆ ಆಗಿರಲಿಲ್ಲ. ಯಾಕಂದ್ರೆ ನನಗೆ 2-3 ಕೌಲುದಾರಿಗಳಾಗೋತು. ರಾಜಕೀಯಕ್ಕೆ ಹೊರಟೋದೆ ಯಾವಾಗಲೇ. ಅದಾದಮೇಲೆ ನನಗೆ ಒಂದಷ್ಟು ನನ್ನದೇ ಆದಂಥ ವಿಚಾರಗಳು ಇಟ್ಕೊಂಡು ನಾನು ಆ್ಯಕ್ಟ್ ಮಾಡಬೇಕಾಗಿತ್ತು, ಆಗಿರಲಿಲ್ಲ. ಸರಿ, ಇವನು ಹಾವಭಾವ ನೋಡ್ತಾ ಇದ್ದರೆ ಇವನು ಪರವಾಗಿಲ್ಲ, ನನ್ನನ್ನು ರೆಪ್ರೆಸೆಂಟ್ ಮಾಡ್ತಾನೆ, ಇನ್ನು ಸ್ವಲ್ಪ ಇವನ ಮುಖಾಂತರ ಒಳ್ಳೆ ಚಿತ್ರಗಳು ಮಾಡ್ಬೋದು ಅಂತೇಳಿ ಒಂದು 4 ಚಿತ್ರ ಪ್ಲ್ಯಾನ್ ಮಾಡಿದ್ದೀವಿ ನಾವು. ಜನ ಯಾವ ಥರ ಸ್ವೀಕರಿಸ್ತಾರೋ ಬಿಡ್ತಾರೋ ನಾವಂತೂ ಸಿನಿಮಾ ಮಾಡ್ತೀವಿ. ಬಟ್ ನನಗೆ ಇವನು ಪೂರ್ವ ತಯಾರಿ ಮೊದಲಿಂದ ಮಾಡ್ಕೊಂಡಿದ್ದಾನೆ. ತುಂಬ ಅವನ ಎಲ್ಲ ಥರದಲ್ಲೂ ಕೂಡ ಒಬ್ಬ ನಟನಾಗ್ಲಿಕ್ಕೆ ಏನೇನು ಬೇಕು ಎಲ್ಲ ಥರ ತಯಾರಿನ ಅವನೇ ಸ್ವಂತವಾಗಿ ಮಾಡ್ಕೋತಾ ಇದ್ದ. ನನಗನ್ನಿಸ್ತು, ಆಯಿತು ಒಂದು ಅವಕಾಶ ಮಾಡಿಕೊಡೋಣ, ನೋಡೋಣ ಅಂತ. ನೋಡೋಣ. ಹೊಸ ಮೂವಿಯಲ್ಲಿ ಡೆಬ್ಯೂ ಆಗ್ತಿದ್ದೀನಿ. ಕಳೆದ 20 ದಿನದಿಂದ ಕರ್ನಾಟಕ ಬಲಂ ಶೂಟಿಂಗ್ ಬಾದಾಮಿಯಲ್ಲಿ ನಡೀತಿದೆ. ಆ್ಯಂಡ್ ಇನ್ನೂ ಒಂದು 2-3 ದಿನದಲ್ಲಿ ನಮ್ಮ ಸಾಂಗ್ ಶೂಟಿಂಗು ಕಂಪ್ಲೀಟ್ ಆಗುತ್ತೆ. ಬಟ್ ಕಳೆದ 20 ದಿನದಿಂದ ನಮ್ಮ ಬಾದಾಮಿ ಜನ, ಈ ವಾತಾವರಣ ನಂಗೆ ತುಂಬಾ ಇಷ್ಟ ಆಗಿದೆ. ಜನರು ನಂಗೆ ತುಂಬ ಹತ್ತಿರ ಆಗಿದ್ದಾರೆ. ಆ್ಯಂಡ್ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳೋಕ್ಕೆ ನಾನು ಮತ್ತು ನಮ್ಮ ಇಡೀ ಟೀಮ್ ತುಂಬಾ ಕಷ್ಟಪಡ್ತಿದ್ದೀವಿ. ಯಾಕಂದರೆ ನಮ್ಮ ಕತೆ ತುಂಬ ಅದ್ಭುತವಾಗಿದೆ. ಆ್ಯಂಡ್ ಅದರ ತಕ್ಕಂಗೆ ನಾವು ಒಂದು ಒಳ್ಳೆ ಮೂವಿ ಮಾಡಬೇಕು ಅಂತ ನಮ್ಮ ಎಲ್ಲರ ಪ್ರಯತ್ನ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು January 15ಕ್ಕೆ ಸಂಕ್ರಾಂತಿ ನಮ್ಮ ಮೂವಿ ರಿಲೀಸ್. ಸೊ ಮೂವಿ ಬರೋ ಟೈಮಲ್ಲಿ ಜಾಸ್ತಿ ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ನನ್ನ ತಯಾರಿ ಚೆನ್ನಾಗಿತ್ತು ಸರ್. ಆ್ಯಕ್ಚುಲಿ
ಚಿಕ್ಕ ವಯಸ್ಸಿಂದನೂ ನಾನೊಬ್ಬ ನಟ ಆಗಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಆ್ಯಕ್ಚುಲಿ ನನ್ನ ತಂದೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಇತ್ತೀಚಿನಲ್ಲಿ ನಾನೇನೋ ಚೂರು ಹೈಟ್ ಆಗ್ಬಿಟ್ಟೆ, ಫಿಟ್ ಆಗ್ಬಿಟ್ಟೆ ಅಂತ ಈಗ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಚಿಕ್ಕ ವಯಸ್ಸಿಂದನೂ ನಾನೊಬ್ಬ ನಟ ಆಗಬೇಕು ಅಂತ ನಂಗೆ ಆಸೆ ಇತ್ತು. ಆ್ಯಂಡ್ ಅದ್ರ ತಕ್ಕಂಗೆ ಡಾನ್ಸ್, ಜಿಮ್ನಾಸ್ಟಿಕ್ಸ್, ಆ್ಯಕ್ಟಿಂಗ್ ಎಲ್ಲ ಮಾಡ್ತಾ ಬರ್ತಿದ್ದೀನಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.